यो नमः सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ಪಂಚಮೋಧ್ಯಾಯದಲ್ಲಿ 11ನೇ ಶ್ಲೋಕ. ಯೇನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋ ಅಗ್ನಿರ್ಯಥಾ ಸೋಮೋ ಯಥಾರ್ಕ್ಷ ಗ್ರಹತಾರಕಾಃ. ಅಂದರೆ ಹಿಂದಿನ ಶ್ಲೋಕದಲ್ಲಿ ನಾರದರು ಪ್ರಶ್ನೆ ಮಾಡಿದರು, ನೀವೇ ಜಗತ್ ಸೃಷ್ಟಿ ಮಾಡಿದವರು, ಸೃಷ್ಟಿ ಹೇಗಾಯಿತು ಎಂಬ ವಿಷಯವನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂತ ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಹೇಳಿದ್ದರು, ನೀ ಏನು ಹೇಳ್ತಾ ಇದ್ದಿ ಅದು ಸರಿಯಲ್ಲ, ಹಾಗೆಂತ ನಾನೇ ಸೃಷ್ಟಿ ಮಾಡಿದ್ದು, ನಾನೇ ಜಗತ್ಕರ್ತ ಅಂತ ನೀ ಏನು ಹೇಳ್ತಾ ಇದ್ದಿ ಅದು ಸರಿಯಲ್ಲ. ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನ ಸ್ವರೋಚಿಷಾ ವಿಶ್ವಂ ರೋಚಿತಂ ರೋಚಯಾಮ್ಯಹಂ. ಯಾವ ಪರಮಾತ್ಮನಿಂದ ತನ್ನ ಪ್ರಕಾಶದಿಂದ, ಪರಮಾತ್ಮ ತನ್ನ ಪ್ರಕಾಶದಿಂದ ಪ್ರಕಾಶಿತಂ ರೋಚಿತಂ ರೋಚಯಾಮಿ, ದೇವರು ತನ್ನ ಪ್ರಕಾಶವನ್ನು ಕೊಟ್ಟಿದ್ದಾನೆ, ಅದರಿಂದ ನಾನು ಜಗತ್ತನ್ನು ಬೆಳಗಿಸ್ಲಿಕ್ಕಾಯ್ತು, ಹೊರತು ನನ್ನ ಸ್ವಂತ ಸಾಮರ್ಥ್ಯದಿಂದ ಅದಲ್ಲ ಅಂತ. ನಾನು ಅಸ್ವತಂತ್ರ ಕರ್ತ ಎನ್ನುವುದನ್ನೇ ಬ್ರಹ್ಮದೇವರಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಯಥಾ ಅರ್ಕೋ ಅಗ್ನಿರ್ ಯಥಾ ಸೋಮೋ ಯಥಾರ್ಕ್ಷ ಗ್ರಹತಾರಕ. ಹೇಗೆ ಸೂರ್ಯ ಪ್ರಕಾಶಮಾನವಾದ ಪದಾರ್ಥ ಅಂದರೆ ಯಾವುದು? ಸೂರ್ಯ, ಅಗ್ನಿ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಇವೇ ಮೊದಲಾದವು. ಯಾವ್ಯಾವುದು ಪ್ರಕಾಶವನ್ನು ಕೊಡುತ್ತದೋ ಅದೆಲ್ಲ ಅವರ ಸ್ವಂತ ಪ್ರಕಾಶವೇನು? ಇಲ್ಲ. ಪರಮಾತ್ಮನ ಪ್ರಕಾಶ ಆ ಪದಾರ್ಥಗಳಲ್ಲಿ ಹೇಗೆ ಇದೆಯೋ ಅದೇ ರೀತಿಯಾಗಿ ನಾನೂ ಕೂಡ ಅವರಂತೇನೆ, ಸೂರ್ಯ ಚಂದ್ರರಂತೆ ನಾನೂ ಕೂಡ ನನ್ನ ಪ್ರಕಾಶದಿಂದ, ನಾನು ನನ್ನ ಸಾಮರ್ಥ್ಯದಿಂದ ಇದೆಲ್ಲ ಮಾಡ್ತಾ ಇಲ್ಲ, ಅದೆಲ್ಲವೂ ಕೂಡ ಪರಮಾತ್ಮನ ಪ್ರಸಾದದಿಂದಲೇ ಆದದ್ದು, ಪರಮಾತ್ಮನ ಅನುಗ್ರಹದಿಂದ ಆದದ್ದು ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಯಾದವಾರ್ಯರು. ದುರ್ಮತ ಶ್ರವಣ ಜನಿತ ಪಾಪ ಪರಿಹಾರಾಯ ವಾಸುದೇವ ದ್ವಾದಶಾಕ್ಷರ ವಿದ್ಯಾಂ ವಿಷ್ಣು ಗಾಯತ್ರೀಂ ಸ ಸ್ಮರನ್ ನಮತಿ. ಇಷ್ಟೊತ್ತು ನಾರದರು ಏನು ಹೇಳಿದ್ರು ಅದೆಲ್ಲವೂ ಏನೋ ದುರ್ಮತ, ಸರಿಯಾದ ವಿಚಾರ ಅಲ್ಲ, ಅದು ದುಷ್ಟವಾದ ಮತ, ದುಷ್ಟವಾದ ಚಿಂತನೆ. ಅದನ್ನು ಕೇಳಿದ್ದರಿಂದ ಏನಾಗ್ತದೆ? ಪಾಪ ಬರ್ತದೆ, ದುಷ್ಟವಾದ. ನೋಡಿ, ಪರಮಾತ್ಮ ಸೃಷ್ಟಿ ಮಾಡಿದ್ದು, ನಾನು ಸೃಷ್ಟಿ ಮಾಡಿದ್ದು ಅಂತ ಅಂದ್ಬಿಟ್ಟಿಯಲ್ಲ, ಇದು ಮಹಾಪಾಪ, ನನಗೆ ಮಹಾಪಾಪ ಬರ್ಬೋದು. ಆ ಪಾಪ ಪರಿಹಾರಕ್ಕಾಗಿ ನಾನೇನು ಮಾಡ್ತೀನಿ? ವಾಸುದೇವ ದ್ವಾದಶಾಕ್ಷರ ಮಂತ್ರ, ವಿಷ್ಣು ಗಾಯತ್ರಿ ಮಂತ್ರ, ವಿಶೇಷವಾಗಿ ಪರಮಾತ್ಮನ ಸ್ಮರಣೆ, ಇದನ್ನು ನಾನು ಮಾಡ್ಕೋತೀನಿ ಹಾಗೆಂತ ಹೇಳಿ ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಅಂತ ಆ ಮಂತ್ರಗಳನ್ನೆಲ್ಲ ಪಠಿಸ್ತಾರಂತೆ. ಯನ್ಮಾಯೆಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ. ಸ್ವಾಮಿ, ನಿನ್ನ ಈ ಮಾಯೆ, ದೇವರ ಹತ್ರ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಮಾಯೆಯಿಂದ ಅದು ಗೆಲ್ಲಿಕ್ಕಾಗೋದಿಲ್ಲ, ದೇವರ ಮಾಯೆ ಅದನ್ನು ಮೀರ್ಲಿಕ್ಕಾಗೋದಿಲ್ಲ. ದೇವರು ಹೇಗೆ, ದೇವರೇ ಕರುಣಿಸಬೇಕು. ಅಜ್ಞಾನ ಹೋಗಲಿ ಅಂತ ಅನುಗ್ರಹ ಮಾಡಿದರೆ ಅಜ್ಞಾನ ಹೋಗ್ತದೆ, ಇಲ್ಲ ಜನ ಅಜ್ಞಾನದಲ್ಲೇ ಇದ್ದು ಒದ್ದಾಡ್ತಾರೆ.
ಜ್ಞಾನ ಕೊಡುವವನು ದೇವರು, ಅಜ್ಞಾನ ಕೊಡುವವನು ದೇವರು. ಅದನ್ನು ಹೇಳ್ತಾ ಇದ್ದಾರೆ. ಎನ್ ಮಾಯೆಯ ದುರ್ಜಯೆಯ, ಪರಮಾತ್ಮನ ಮಾಯೆ, ಅದು ಇಚ್ಛೆ, ಆ ಮೋಹ ಶಕ್ತಿ, ಅದು ಮೀರಲಿಕ್ಕಾಗೋದಿಲ್ಲ, ದುರ್ಜಯ. ಅಂತ ಮಾಯೆಯಿಂದ ಮೋಹಿತರಾಗಿ ಜನರು ಮಾಂ ವದಂತಿ ಜಗದ್ಗುರು, ಈ ಜಗತ್ತಿಗೆ ಕಾರಣ ಅಂತ ನನ್ನನ್ನೇ ಹೇಳ್ತಾ ಇದ್ದಾರೆ. ಅದು ನಿಜವಾದ ಸಂಗತಿ ಅಲ್ಲ, ಅದು ಮಾಯೆ. ನಿನ್ನ ಮಾಯೆಯಿಂದ ಮೋಹಿತರಾಗಿ ಅವರು ಆ ರೀತಿಯಾಗಿ ಹೇಳ್ತಾರೆ ನೋಡಿ. ಅದಕ್ಕಾಗಿ ದುರ್ಮತ ಶ್ರವಣ ಆದದ್ದಕ್ಕೆ ಅವರು ಈ ರೀತಿಯಾದ ವಿಶೇಷ ಮಂತ್ರ ಜಪ ಪಾರಾಯಣ ಮಾಡಿ ಪಾಪ ಪರಿಹಾರ ಮಾಡಿಕೊಂಡ್ರು. ಹಾಗಂತ ಆದಮೇಲೆ ಸಾಮಾನ್ಯ ಮನುಷ್ಯರ ಪಾಡೇನು ನೋಡಿ. ಬೆಳಿಗ್ಗೆಂದ ರಾತ್ರಿ ತನಕ ದುರ್ವಿಚಾರವೇ ಕಿವಿಯಲ್ಲಿ ಬೀಳ್ತಾ ಇದೆ, ದುರ್ಮತವೇ ಕಿವಿಯಲ್ಲಿ ಬೀಳೋದು. ಅಂಥವರಿಗೆ ಶ್ರವಣ ಮಾಡಿದ್ರಿಂದ ಬರತಕ್ಕ ಪಾಪಗಳು ಎಷ್ಟು ಲೆಕ್ಕ ಮಾಡ್ಲಿಕ್ಕಾಗ್ತದ? ಒಂದು ದಿನ ಅಲ್ಲ, ಎಷ್ಟು ದಿವಸಗಳು ಈ ರೀತಿಯಾದ ಶ್ರವಣಗಳು ಆಗ್ತಾ ಇದೆ ನಮ್ಮಿಂದ, ಎಷ್ಟು ಜನ್ಮಗಳಲ್ಲಿ ಆಗಿದೆ, ಎಷ್ಟು ಪಾಪಗಳು ನಾವು ಕಟ್ಟಿಟ್ಕೊಂಡಿದ್ದೀವಿ. ಅದಕ್ಕೆಲ್ಲ ಪರಿಹಾರ ಒಂದೇ, ಪರಮಾತ್ಮನ ಕಥೆಯನ್ನು ಕೇಳ್ತಾ ಇರಬೇಕು, ಪರಮಾತ್ಮನ ಸ್ಮರಣೆ. ನೋಡಿ, ಬ್ರಹ್ಮದೇವರು ಪಾಪ ಪರಿಹಾರಕ್ಕಾಗಿ ಇನ್ನೇನು ಮಾಡಿಲ್ಲ, ಹೆದರ್ಕೊಂಡಿಲ್ಲ, ಭಯಪಟ್ಟಿಲ್ಲ. ಕೇವಲ ಮಂತ್ರ ಜಪ, ನಾಮಸ್ಮರಣೆ, ಮಂತ್ರ ಜಪ ಇವುಗಳನ್ನು ಮಾಡಿ ನಾವು ಅದನ್ನು ಪರಿಹಾರ ಮಾಡ್ಕೋಬೇಕು ಎಂಬ ಒಂದು ಪಾಠವನ್ನು ಕೂಡ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಿಂದ ದುಷ್ಟ ವಿಚಾರಗಳ ಶ್ರವಣವನ್ನು ನಾವು ಕೇಳ್ತಾ ಕೂಡಬಾರ್ದು. ವಿಲಜ್ಜಮಾನ ನ್ಯಾಯಸ್ಯ ಸ್ಥಾತುಂ ಈಕ್ಷಾಪಥೇ ಮುಯಾ ವಿಮೋಹಿತ ವಿಕಥಂತೆ ಮಮಾಹಮಿತಿ ದುರ್ಧಿಯಃ. ಯಸ್ಯ ಹರೇಹೇ ಈಕ್ಷಾಪತೆ, ಯಾರಿಗೆ ಪರಮಾತ್ಮನ ಕೃಪಾ ಕಟಾಕ್ಷ ಇಲ್ಲವೋ ಅಂಥವರು ಇಂತಹ ಮಾತುಗಳನ್ನು ಆಡ್ತಾರೆ, ನಾನು ನನ್ನದು ಹಾಗೆ ಅಂತ. ಪರಮಾತ್ಮನ ಕೃಪಾ ಕಟಾಕ್ಷ ಇದ್ದರೆ ಅವರಿಗೆ ಸರಿಯಾದ ಜ್ಞಾನ ಬರುತ್ತದೆ. ಅದರಿಂದ ಅಮೂಯ ಸ್ವಗುಣಾಚ್ಛಾದಿಕ ರೂಪಯ ಮೋಹಿತ, ಸಜ್ಜನರಿಗೂ ಕೂಡ ಮೋಹಕ್ಕೆ ಒಳಗಾಗ್ತಾರೆ. ಯಾಕೆ? ತಮ್ಮ ಸ್ವರೂಪ ಗುಣ ಅಭಿವ್ಯಕ್ತ ಆಗೋದಿಲ್ಲ ಸಂಸಾರದಲ್ಲಿ. ಅದರಿಂದ ಅವರು ಮೋಹಿತರಾಗಿ ಮಮ ಅಹಂ, ನಾನು ನನ್ನದು. ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ನರಕಕ್ಕೆ ದಾರಿಯದು, ಈ ರೀತಿಯಾದ ನರಕದಲ್ಲಿ ಬಿದ್ದು ದುರ್ದಿಯ ದುರಭಿಮಾನ ಯುಕ್ತ, ದುಷ್ಟವಾದ ಒಂದು ಅಭಿಮಾನ, ಅದು ನಾನು ನಾನು ನಾನೆಂಬ ಒಂದು ಸ್ವಾಭಿಮಾನ, ದುರಭಿಮಾನ, ಅದು ಸರಿಯಾದದ್ದಲ್ಲ, ಅದು ಒಳ್ಳೆ ವಿಚಾರ ಅಲ್ಲ. ನಾನು ಅಸ್ವತಂತ್ರ, ನಾನು ಪರಮಾತ್ಮನ ಅಧೀನದಲ್ಲಿ ಇರತಕ್ಕವ. ಹೇಗೆ ಅಗ್ನಿ, ಸೂರ್ಯ, ಚಂದ್ರ ಯಾವುದು ಪ್ರಕಾಶವನ್ನ ತಾನಾಗಿಯೇ ಕೊಡೋದಿಲ್ಲವೋ, ದೇವರು ಕೊಟ್ಟರೆ ದೇವರ ಪ್ರಕಾಶದಿಂದಲೇ ಅದೆಲ್ಲ ಬೆಳಗುತ್ತದೋ, ನಾನು ಅದೇ ರೀತಿಯಾಗಿ ಎನ್ನುವ ಭಾವನೆ ನಮಗೆ ಇರಬೇಕು. ನೋಡಿ, ಬ್ರಹ್ಮದೇವರು ತಮಗೆ ಅನ್ವಯ ಮಾಡಿ ತೋರಿಸಿಕೊಂಡ್ರು, ಅದೇ ರೀತಿಯಾಗಿ ನಾವು ಮಾಡ್ಕೋಬೇಕು. ಅದು ಆ ಬುದ್ಧಿ, ಆ ಚಿಂತನೆ ಅದೆಲ್ಲ ಯಾರಿಗೆ ಬರುತ್ತದೆ? ಪರಮಾತ್ಮನ ಕೃಪಾ ಕಟಾಕ್ಷವನ್ನು ಪಡೆದವರಿಗೆ ಬರುತ್ತದೆ. ಇಲ್ಲದಿದ್ದರೆ ಪರಮಾತ್ಮನ ಅಜ್ಞಾನದಿಂದ, ಮೋಹದಿಂದ ಮೋಹಿತರಾಗಿ ನಾನು ನನ್ನದು ಎನ್ನುವ ಮಾರ್ಗದಲ್ಲೇ ಅವರು ಇರ್ತಾರೆ. ಅದು ಸರ್ವ ಪ್ರಮಾಣ ವಿರುದ್ಧವಾದದ್ದು. ಅದರಿಂದ ಮಮೇವ ಸರ್ವೋತ್ತಮತ್ವ ಕಥನಂ ಕುರುವಂತಿ, ಆ ಮೋಹದಿಂದ ಅವರೇನಂತ ತಿಳ್ಕೊತಾರೆ? ನಾನೇ ಸರ್ವೋತ್ತಮ ಅಂತ ತಿಳ್ಕೊತಾರೆ. ಅಂದ್ರೆ ಬ್ರಹ್ಮದೇವರನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಬಿಡ್ತಾರೆ. ಏವಂ ಕಥೆಯಂತಿ, ಮತ್ತೆ ಬೇರೆಯವರಿಗೂ ಕೂಡ ಇದೇ ವಿಚಾರವನ್ನ ಹೇಳ್ತಾರೆ, ಬ್ರಹ್ಮದೇವರೇ ಸರ್ವೋತ್ತಮ ಹಾಗೆ. ಅವರೆಂಥವರು? ನ ಹರೇಹೇ ಕೃಪಾ ಕಟಾಕ್ಷ ವಿಷಯ ಇತಿ ಭಾವ, ಪರಮಾತ್ಮನ ಕೃಪೆಗೆ ಪಾತ್ರರಾದವರಲ್ಲ ಅವರು ಅಂತ ಹೇಳ್ತಾ ಇದ್ದಾರೆ. ಅಂತ ಪರಮಾತ್ಮ ಯಾವ ಅನುಗ್ರಹದಿಂದ ಸಜ್ಜನರು ಪರಮಾತ್ಮನನ್ನ ಸರಿಯಾಗಿ ತಿಳ್ಕೋತಾರೆ, ಯಾರ ಅನುಗ್ರಹ ಇಲ್ಲದೆ ದುರ್ಜನರು ಮೋಹವನ್ನು ಪಡೀತಾರೆ, ಅಂತಹ ಪರಮಾತ್ಮನನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಇಂದಿನ ಮಂತ್ರದ ಜೊತೆ, ಶ್ಲೋಕದ ಜೊತೆಗೆ ಅನ್ವಯ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವೇವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚಾನ್ಯೋ ಅರ್ಥೋ ಅಸ್ತಿ ತಾತ್ವತಃ. ಆಯ್ತಪ್ಪ, ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ. ನೀವು ಭಗವಂತನ ಅಧೀನದಲ್ಲಿ ಇದ್ದೀರಿ ಅಂತ ಹೇಳ್ಕೊತಾ ಇದ್ದೀರಿ, ಆಯ್ತು. ಆದರೆ ಪರಮಾತ್ಮನಿಗಿಂತ ಉತ್ತಮ ಮತ್ತೊಬ್ರು ಇರ್ಬೋದಲ್ವೇ? ನೀವು ಬೇಕಾದ್ರೆ ವಾಸುದೇವನ, ಪರಮಾತ್ಮನ ದಾಸರಾಗಿರಿ, ದೇವರ ದಾಸರಾಗಿರಿ. ಆದರೂ
ಆ ಪರಮಾತ್ಮನಿಗಿಂತ ಅವನಿಗಿಂತ ಉತ್ತಮನಾಗಿಯೋ ಅವನಿಗಿಂತ ಸಮನಾಗಿಯೋ ಮತ್ತೊಬ್ಬರು ಇರಬಹುದಲ್ಲ ಹಾಗೆ ಅಂತ ಪ್ರಶ್ನೆ ಬರ್ತದೆ. ಇದನ್ನೇ ಸಾಂಖ್ಯಾದಿ ಉಕ್ತ ರೀತ್ಯ, ಉದಾಹರಣೆಗೆ ಪ್ರಕೃತಿ ಇದೆ ಅಂತ ಇಟ್ಕೊಳ್ಳಿ. ಪ್ರಕೃತಿಯಿಂದ ಜಗತ್ತು ಉತ್ಪನ್ನವಾಯಿತು ಅಂತ ಹೇಳೋಣ, ನೀವು ಇಲ್ಲದಿದ್ರೆ ಬಿಟ್ಟುಬಿಡಿ, ನೀವು ದೇವರ ಅಧೀನ ಅಂತ ಹೇಳ್ಕೊಂಡಿದ್ದೀವಿ, ಆಯ್ತು. ಆಕಸ್ಮಿಕವಾಗಿ ಆಯಿತು, ಪ್ರಕೃತಿಯಿಂದಲೇ ಆಯಿತು ಈ ಜಗತ್ತು ನಿರ್ಮಾಣ, ಹಾಗಂತೆಲ್ಲ ಯಾಕೆ ಹೇಳಬಾರ್ದು? ಭಗವಂತನೇ ಮಾಡಿದ, ಭಗವಂತನಿಗೆ ಭಗವಂತನಿಗಿಂತ ಉತ್ತಮರಾದವರು ಯಾರಿಲ್ಲ, ಸಮನಾದವರು ಯಾರಿಲ್ಲ, ಇದನ್ನೆಲ್ಲ ಯಾಕೆ ಹೇಳಬೇಕು? ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದ್ರವ್ಯಂ ಕರ್ಮಚ. ನೋಡಪ್ಪ, ನೀ ಏನ್ ತಿಳ್ಕೊಂಡಿದ್ದಿ, ಪ್ರಕೃತಿ ಮಾಡ್ತದೆ ಹಾಗೆ ಅಂತ. ಯಾರೂ ಕೂಡ ಸ್ವತಂತ್ರರಲ್ಲ. ದ್ರವ್ಯ ಅಂದ್ರೆ ಪ್ರಕೃತಿ, ಪ್ರಕೃತಿಯು ಕೂಡ ಭಗವಂತನ ಅಧೀನದಲ್ಲೇ ಇದೆ. ಕರ್ಮ ಇಷ್ಟಾನಿಷ್ಟ ಪ್ರಾಪಕ, ಯಾವುದರಿಂದ ನಮಗೆ ಇಷ್ಟ ಆಗ್ತದೆ, ಯಾವುದರಿಂದ ನಮಗೆ ಅನಿಷ್ಟ ಆಗ್ತದೆ, ಅದನ್ನ ಕರ್ಮ, ಅದನ್ನು ತಂದುಕೊಡತಕ್ಕದ್ದು. ಇಷ್ಟಾನಿಷ್ಟಗಳನ್ನು ತಂದುಕೊಡತಕ್ಕದ್ದು ಯಾವುದು, ಅದನ್ನ ಕರ್ಮ ಅಂತ ಕರೀತಾರೆ. ಅದು ದ್ರವ್ಯ, ಕರ್ಮ, ಕಾಲ. ಕಾಲ ಅಂದ್ರೆ ಈ ವಸಂತಾದಿ ಋತುಗಳು ಅಂತ ಏನು ಕರೀತಾರೆ ಅದೆಲ್ಲವೂ ಕೂಡ. ಮತ್ತು ಸ್ವಭಾವ, ತತ್ತದ್ ವಸ್ತು ಸ್ವಭಾವ, ಆ ವಸ್ತುಗಳಿಗೆ ಒಂದೊಂದು ಸ್ವಭಾವ ಅಂತ ಇರುತ್ತದಲ್ವ. ಅಗ್ನಿಗೆ ಸುಡುವ ಶಕ್ತಿ ಇತ್ಯಾದಿ ಸ್ವಭಾವ ಏನಿದೆ ಅದು. ಮತ್ತು ಜೀವ, ಅನೇಕ ಜೀವರು, ಬ್ರಹ್ಮದೇವರಿಂದ ಶುರು ಮಾಡಿ ತೃಣ ಪರ್ಯಂತ ಜೀವರಾಶಿಗಳು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಜೀವಾದ್ ಭವಂತಿ ಭೂತಾನಿ ಇತ್ಯಾದಿ ಶ್ರುತೇ, ಅವರೆಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲೇ ಇದ್ದಾರೆ. ದ್ರವ್ಯ, ಗುಣ, ಕರ್ಮ, ಕಾಲ, ಸ್ವಭಾವ, ಜೀವ ಎಲ್ಲರೂ ಕೂಡ ಪರಮಾತ್ಮನ ಅಧೀನರೇ. ಇನ್ನು ಜೀವಾದ್ ಭವಂತಿ ಭೂತಾನಿ ಇತ್ಯಾದಿ ಶ್ರುತೇ, ಜೀವನಿಂದ ಜೀವ ಹುಟ್ಟುತ್ತಾನೆ ಹಾಗೆ ಅಂತ ಒಂದು ಶ್ರುತಿ ಇದೆ. ಅದಕ್ಕೆಲ್ಲ ಏನ್ ಅರ್ಥ ಮಾಡಬೇಕು? ಅಲ್ಲಿ ಜೀವ ಶಬ್ದಕ್ಕೆ ಪರಮಾತ್ಮ ಅಂತಾನೆ ಅರ್ಥ. ಪರಮಾತ್ಮನಿಂದಲೇ ಜೀವರು ಹುಟ್ಟುತ್ತಾರೆ ಅಂತ ನಾವು ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೋಬೇಕು ಅಂತ. ಅದರಿಂದ ಶಿವ ಆಗಲಿ, ಶಕ್ತಿ ಆಗಲಿ, ಇವೇ ಮೊದಲಾದವರು ಯಾರೂ ಕೂಡ ಸ್ವತಂತ್ರವಾಗಿ ಸೃಷ್ಟಿ ಮಾಡುವುದಿಲ್ಲ. ಎಲ್ಲರೂ ಕೂಡ ದೇವರ ಅಧೀನ. ವಾಸುದೇವಾತ್ ಪರಹ ಅಧಿಕಃ ನೈವ. ಶಿವ, ಬ್ರಹ್ಮ ಯಾರೂ ಕೂಡ ಪರಮಾತ್ಮನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ. ವಾಸುದೇವನೇ ಸರ್ವೋತ್ತಮ. ತಾತ್ವತಶ್ಚ ತದ್ವದೇವ ಸ್ಥಿತಶ್ಚ ತತ್ ಸಮಶ್ಚ ನೈವ. ತಾತ್ವತಃ ಅಂದ್ರೆ ದೇವರಿಗೆ ಅಧಿಕ ಯಾರು ಇಲ್ಲ ಅಂತ ಹಿಂದೆ ಹೇಳಿದರು. ತಾತ್ವತಃ ದೇವರಂತೆ ಇರುವವರು ಅಂದ್ರೆ ದೇವರಿಗೆ ಸಮಾನರಾದವರು ಅವರು ಕೂಡ ಇಲ್ಲ. ದೇವರಿಗಿಂತ ಉತ್ತಮರೂ ಇಲ್ಲ, ದೇವರಿಗೆ ಸಮನಾದವರು ಇಲ್ಲ. ಪ್ರಕೃತಿಯಾದೀನ ಅಚೇತನತ್ವೇನ ಅಸ್ವಾತಂತ್ರ್ಯ. ಪ್ರಕೃತಿ ಮುಂತಾದವುಗಳು ಅವೆಲ್ಲ ಎಂಥವು? ಜಡ. ಈ ಋತು, ಪಂಚಭೂತಗಳು, ವಿಷಯಗಳು, ಏನೇನು ನಾವು ಜಗತ್ತಿನಲ್ಲಿ ಕಾಣ್ತೀವಿ ಅದೆಲ್ಲ ಏನು? ಜಡಭೂತವಾದದ್ದು. ಜಡಕ್ಕೆ ಒಂದು ಕರ್ತೃತ್ವ ಇತ್ಯಾದಿಗಳು ಜಗತ್ತಿನಲ್ಲಿ ಕಂಡಿಲ್ಲ. ಅದರಿಂದ ಅವೆಲ್ಲವೂ ಕೂಡ ಅಸ್ವತಂತ್ರವಾದ ವಸ್ತುಗಳು. ಅದರಿಂದ ಒಂದು ಕಾರ್ಯವನ್ನ, ಜಗತ್ತನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಅದು ಯಾವುದಕ್ಕೂ ಇಲ್ಲ ಹಾಗೆಂಬ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಜೀವಸ್ಯಾಪಿ ಹಿತಾಹಿತ ಕರಣಾದಿನ ತಥಾತ್ವಸ್ಯ ಅನುಭವ ಸಿದ್ಧತ್ವಾತ್. ಇನ್ನು ಜೀವ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಹೇಳಬಹುದೇ? ಹಾಗೆಂದ್ರೆ ಅವನಿಗೆ ಗೊತ್ತಿಲ್ಲ ಜೀವನಿಗೆ ಯಾವುದು ಹಿತ ಯಾವುದು ಅಹಿತ ಅಂತ. ಅದೆಲ್ಲ ನಮ್ಮ ಅನುಭವ ಸಿದ್ಧ ನೋಡಿ. ಕೆಟ್ಟ ಕೆಲಸ ಗೊತ್ತಿದೆ, ಕೆಟ್ಟ ಕೆಲಸ ಅಂತ, ಆದರೂ ಮನುಷ್ಯ ಅದರಲ್ಲಿ ಪ್ರವೃತ್ತನಾಗ್ತಾನೆ. ಒಳ್ಳೆ ಕೆಲಸ ಗೊತ್ತಿದೆ, ದೇವರ ಚಿಂತನೆ, ಅದರಲ್ಲಿ ಪ್ರವೃತ್ತಿ ಮಾಡೋದಕ್ಕೆ ಮನಸ್ಸು ಇರೋದು. ಈ ರೀತಿಯಾಗಿ ತನಗೆ ಹಿತವೋ ಯಾವುದು ಹಿತವೋ ಅದನ್ನ ಮಾಡೋದಿಲ್ಲ, ಯಾವುದು ಅಹಿತವೋ ಅದನ್ನ ಬಿಡೋದಿಲ್ಲ. ಇದೆಲ್ಲ ಅನುಭವಿಸಿದ್ದ. ಅದರಿಂದ ಯಾರೂ ಕೂಡ ಸ್ವತಂತ್ರರಾಗಲಿಕ್ಕೆ ಸಾಧ್ಯ ಇಲ್ಲ. ಶಿವಾದೀನಾಮಪಿ ಅಸ್ವಾತಂತ್ರತೆಯ. ಶಿವ, ಬ್ರಹ್ಮ ಎಲ್ಲರೂ ಕೂಡ ಅಸ್ವತಂತ್ರರೇ. ಇತಿ ಶ್ರುತ್ಯಾದಿ ಸಿದ್ಧತ್ವ. ಇವೇ ಈ ಮೊದಲಾದ ವಿಚಾರಗಳು ವೇದಗಳಲ್ಲಿ, ಪುರಾಣಗಳಲ್ಲಿ ಇದು ಪ್ರಸಿದ್ಧವಾಗಿದೆ. ಕೆಲವು ವಿಷಯಗಳು ನಮ್ಮ ಅನುಭವ ಸಿದ್ಧವೂ ಆಗಿದೆ. ಅದರಿಂದ ಪರಮಾತ್ಮನೇ ಉತ್ತಮ, ಪರಮಾತ್ಮನಿಂದಲೇ ಈ ಜಗತ್ತು ಸೃಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ನಾರಾಯಣ ಪರಾ ವೇದಾಹ ದೇವಾ ನಾರಾಯಣ ಅಂಗಜಾಹ ನಾರಾಯಣ ಪರಾ ಲೋಕಾಹ ನಾರಾಯಣ ಪರಾಮಖಾಹ.
ಸುಂದರವಾದ ಅರ್ಥ ನೋಡಿ. ಹಾಗಿದ್ರೆ ಹಿರಣ್ಯ ಗರ್ಭ ಸಮವರ್ತತ ಅಗ್ರೆ ಇತ್ಯಾದಿ ಶ್ರುತಿ ವಿರೋಧ. ಒಂದು ವೇದ ಹೇಳ್ತಾ ಇದೆ ಏನಂತ, ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವರು ಸಮವರ್ತದ ಅಗ್ರೆ ಸೃಷ್ಟಿ ಆದಿಕಾಲದಲ್ಲಿ ಇದ್ರು ಹಾಗೆ ಅಂತ. ಅಂದ್ರೆ ಏನರ್ಥ, ಬ್ರಹ್ಮದೇವರಿಂದಲೇ ಈ ಜಗತ್ ಸೃಷ್ಟಿ ಆಯಿತು ಅಂತ ವೇದವೇ ಹೇಳ್ತಾ ಇದ್ದಲ್ಲ ಹಾಗೆಂತ ಹೇಳಿದ್ರೆ, ತತ್ರ ಭವದಾದೀನಾಮೇವ ಸರ್ವೋತ್ತಮತ್ವ ಕಥನಾತ್. ನಾರದ್ರು ಕೇಳ್ಬೋದು, ನಾರದ ಬ್ರಹ್ಮದೇವರೇ ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಎಂದು ಶ್ರುತಿ ಹೇಳ್ತಾ ಇದೆ, ಅಲ್ಲಿ ನೀವೇ ಮೊದಲು ಇದ್ದೀರಿ ಅಂತ ಹೇಳ್ತಾ ಇದೆ, ಅದರಿಂದ ನೀವೇ ಸರ್ವೋತ್ತಮ ಅಂತ ಆಯ್ತಲ್ವಾ ಹಾಗೆಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು, ಇಲ್ಲ ಆ ರೀತಿಯಾಗಿ ನೀನು ಅದನ್ನ ಅರ್ಥ ಮಾಡಬಾರ್ದು. ನಾರಾಯಣ ಪರ ವೇದಾಹ, ವೇದಗಳೆಲ್ಲ ನಾರಾಯಣನ ಪರವಾಗಿದೆ. ಅಲ್ಲಿ ಹಿರಣ್ಯ ಗರ್ಭ ಅಂತ ಬರತಕ್ಕದ್ದು ಚತುರ್ಮುಖ ಬ್ರಹ್ಮ ಅಂತ ತಿಳಿಬೇಡ, ಅದು ಪರಮಾತ್ಮ ಅಂತ ತಿಳಿ, ನಾರಾಯಣ ಅಂತ ತಿಳಿ ಅಂತ. ಹಾಗಿದ್ರೆ ಉಳಿದ ದೇವತೆಗಳನ್ನ ವೇದಗಳು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದೀರಾ? ಬ್ರಹ್ಮದೇವರನ್ನ, ರುದ್ರದೇವರನ್ನ, ವಾಯುದೇವರನ್ನೆಲ್ಲ ವೇದಗಳು ಕೊಂಡಾಡೋದಿಲ್ಲವೇ ಹಾಗೆಂದ್ರೆ, ಹೌದು ಕೊಂಡಾಡ್ತದೆ. ಆದರೆ ಮುಖ್ಯವಾಗಿ ಕೊಂಡಾಡೋದು ಯಾರನ್ನ? ಪರಮಾತ್ಮನನ್ನೇ. ಎಲ್ಲಾ ವೇದಗಳು ಕೂಡ ಮುಖ್ಯವಾಗಿ ಕೊಂಡಾಡೋದು ದೇವರನ್ನ. ತದನಂತರ ಅಮುಖ್ಯ ವೃತ್ತಿಯಿಂದ ಅಂದ್ರೆ ಪರಮ ಮುಖ್ಯ ವೃತ್ತಿಯಿಂದ ದೇವರನ್ನ ಹೇಳಿದರೆ ಮುಖ್ಯ ವೃತ್ತಿಯಿಂದ ಉಳಿದ ದೇವತೆಗಳನ್ನು ಕೂಡ ಹೇಳುತ್ತದೆ ಹಾಗೆ ಅಂತ. ನಾರಾಯಣ ಪರಾವೇದಾಹ ಅಂತ ಒಟ್ಟು. ಸೊ ಪರಮಾತ್ಮನೇ ಪರ ಅಂದ್ರೆ ಏನರ್ಥ, ಇಲ್ಲಿ ಪರ ಶಬ್ದಕ್ಕೆ ಪರಮ ಮುಖ್ಯ ವೃತ್ತಿಯಿಂದ ತಿಳಿಯತಕ್ಕವ ಅಂತ ಅರ್ಥ. ತಥಾಚ ನಾರಾಯಣೇ ಮಹಾ ತಾತ್ಪರ್ಯಂ ಸಿದ್ಧಿ. ಎಲ್ಲಾ ವೇದಗಳು ಕೂಡ ಪರಮಾತ್ಮನನ್ನೇ ಹೇಳ್ತಾ ಇದೆ ಎಂದ ಮುಖ್ಯ ಅಭಿಪ್ರಾಯ. ಇತರತ್ರ ಅವಾಂತರ ತಾತ್ಪರ್ಯ ಮತಃ ನ ತತ್ ಅಸಿದ್ಧಿ ಇತಿ ಭಾವ. ಇನ್ನು ಉಳಿದ ದೇವತೆಗಳನ್ನು ಕೂಡ ಅದು ಹೇಳ್ತದೆ, ಆದರೆ ಅದು ಅವಾಂತರ, ಅದು ಪ್ರೈಮರಿ ಅಲ್ಲ, ಸೆಕೆಂಡರಿ ಆಗಿ ಹೇಳ್ತದೆ. ಉಳಿದ ದೇವತೆಗಳನ್ನು ಕೂಡ ಹೇಳ್ತದೆ, ಅದೆಲ್ಲ ಸೆಕೆಂಡರಿ ಆಗಿ ಹೇಳ್ತದೆ, ಪರಮ ಮುಖ್ಯ ವೃತ್ತಿಯಿಂದ ದೇವರನ್ನೇ ಅದು ಹೇಳ್ತದೆ ಅಂತ ಒಟ್ಟು ಅಭಿಪ್ರಾಯ. ಅದರಿಂದ ವೇದಗಳಲ್ಲಿ ಹಿರಣ್ಯಗರ್ಭ, ರುದ್ರ, ಶಂಕರ ಇತ್ಯಾದಿ ಏನೇನು ಶಬ್ದಗಳು ಇದೆ ಅದೆಲ್ಲವೂ ಕೂಡ ನಾರಾಯಣನೇ ಹೆಸರು, ದೇವರ ಹೆಸರು. ದೇವರು ತನ್ನ ಹೆಸರನ್ನೇ ಅವರಿಗೆಲ್ಲ ಕೊಟ್ಟಿದ್ದಾನೆ. ಅದರಿಂದ ದೇವರಿಗೂ ಕೂಡ ಆ ಹೆಸರು ಇದ್ದೇ ಇದೆ, ದೇವರಿಗೆ ಇಲ್ಲ ಅಂತ ನಾವು ತಿಳಿಯಬಾರದು. ಆದ್ರೆ ಪ್ರಾಯ ಲೋಕದಲ್ಲಿ ಹಂಗೆ ಬಂದ್ಬಿಟ್ಟಿದೆ. ಈಗ ದೇವರು ಅಂದ್ರೆ ವಿಷ್ಣು ಅಂತ ಕರೀತಾರೆ, ನಾರಾಯಣ ಅಂತ ಕರೀತಾರೆ, ಅವನಿಗೆ ಸಂಬಂಧಪಟ್ಟ ಹೆಸರು ಮಾತ್ರ ಅವನಿಗೆ ಅಂತ ಆ ರೀತಿಯಾಗಿ ನಾವು ತಿಳಿಬಾರ್ದು. ಎಲ್ಲಾ ದೇವತೆಗಳು ಶಬ್ದಗಳು ಕೂಡ ಮುಖ್ಯವಾಗಿ ಹೇಳೋದು ದೇವರನ್ನೇ. ಪ್ರಳಯ ಕಾಲದಲ್ಲಿ ಯಾರು ಇರೋದೇ ಇಲ್ಲ, ಹಾಗಿರುವಾಗ ಶಬ್ದಗಳು ಆಕಾಶದಲ್ಲಿ ಇದ್ದೇ ಇರುತ್ತದೆ. ಅದು ಯಾರನ್ನ ಹೇಳಬೇಕು? ಆ ಕಾಲದಲ್ಲಿ ಮುಖ್ಯ ವೃತ್ತಿಯಿಂದ ದೇವರನ್ನೇ ಆ ವೇದಗಳು ವೇದಗಳು ನಿತ್ಯ. ಪ್ರಳಯ ಕಾಲದಲ್ಲಿ ದೇವತೆಗಳು ಯಾರು ಇಲ್ಲ. ಅವಮಾನ ಸೂಕ್ತ ಇದೆ, ಬಳಿತ ಸೂಕ್ತ ಇದೆ, ಅಗ್ನಿ ಸೂಕ್ತ ಇದೆ. ಅಗ್ನಿ ದೇವರು ಇಲ್ಲ, ವಾಯುದೇವರು ಇಲ್ಲ, ಬೇರೆ ದೇವತೆಗಳನ್ನ ಹೇಳ್ತಾ ಇದೆ ಅಂದ್ರೆ ಯಾರನ್ನ ಹೇಳಬೇಕು? ಆ ಶಬ್ದದಿಂದ ವಾಚ್ಯನಾದ ಭಗವಂತನನ್ನೇ ಹೇಳಬೇಕು. ಅದು ಭಗವಂತ ನಿತ್ಯ, ಎಲ್ಲ ಕಾಲದಲ್ಲೂ ಇದ್ದ, ಪ್ರಳಯ ಕಾಲದಲ್ಲೂ ಇರುವವನು ಅವನೇ. ತಥಾಚ ಉದಾಹೃತ ವೇದಾಃ ಮುಖ್ಯತಃ ನಾರಾಯಣಮೇವ ಪ್ರತಿಪಾದಯಂತಿ. ಈ ರೀತಿಯಾಗಿ ಎಲ್ಲಾ ವೇದಗಳು, ಎಲ್ಲಾ ಶಬ್ದಗಳು, ಎಲ್ಲಾ ಧ್ವನಿಗಳು ಪರಮ ಮುಖ್ಯ ವೃತ್ತಿಯಿಂದ, ಪ್ರೈಮರಿ ಆಸ್ಪೆಕ್ಟ್ ಇಂದ ನಾರಾಯಣನನ್ನೇ ಹೇಳುತ್ತದೆ. ಅಮುಖ್ಯ ವೃತ್ತಿಯ ಇತರಾನ್, ಉಳಿದವರನ್ನು ಹೇಳೋದಿಲ್ಲ ಅಂತ ಇಲ್ಲ, ಮುಖ್ಯ ವೃತ್ತಿಯಿಂದ ಹೇಳ್ತದೆ. ಅದರಿಂದ ನ ತದ್ವಿರೋಧ, ಅದನ್ನ ವಿರೋಧ ಏನಿಲ್ಲ. ಇನ್ನು ಅದನ್ನೇ ವಿವರಣೆ ಮಾಡ್ತಾ ಇದ್ದಾರೆ ನೋಡಿ. ಉಳಿದ ದೇವತೆಗಳನ್ನು ಕೂಡ ಅದು ಹೇಳ್ತಾ ಇದೆ. ಹಾಗೆಂದ್ರೆ ಹೆಂಗ್ ಅರ್ಥ ಮಾಡಿಕೊಳ್ಳೋದು? ಹಾಗೆಂದ್ರೆ ದೇವಾಹ ವೇದ ಪ್ರತಿಪಾದ್ಯಾಹ, ವೇದ ಪ್ರತಿಪಾದ್ಯರಾದ ಉಳಿದ ದೇವತೆಗಳಿದ್ದಾರಲ್ಲ, ಅವರು ನಾರಾಯಣ ಅಂಗೇಭ್ಯ ಜಾತಃ, ಪರಮಾತ್ಮನ ಅಂಗದಿಂದ ಹುಟ್ಟಿ ಬಂದವರು ಅಂತ ಹೇಳ್ತಾರೆ. ಜಾತಃ ಶುರುಯಂತೆ ಅತಃ ಅಮುಖ್ಯಾಹ ಇತಿ. ಅದರಿಂದ ಅವರೆಲ್ಲ ಅಮುಖ್ಯರು ಅಂತ ಆಯ್ತು. ಈಗ ನೋಡಿ, ಪರಮಾತ್ಮನ ಕಣ್ಣಿನಿಂದ ಹುಟ್ಟಿ ಬಂದದ್ದು ಯಾರು? ಸೂರ್ಯ.
ಅದರಿಂದ ಸೂರ್ಯ ಎಂಬಾದ ಯಾರನ್ನ ಕರಿಬೇಕು? ದೇವರನ್ನೇ ಫಸ್ಟ್ ಕರಿಬೇಕು. ಯಾಕೆ? ಸೂರ್ಯನಿಗೆ ಆಶ್ರಯವನ್ನು ಕೊಟ್ಟವನಾಗಿ, ಸೂರ್ಯನಿಗೆ ಗುಣಗಳನ್ನೆಲ್ಲ ಪ್ರಕಾಶ ಮುಂತಾದ ಎಲ್ಲ ಗುಣಗಳನ್ನು ಕೊಟ್ಟವನಾಗಿ, ಆ ರೂಪವನ್ನು ಕೊಟ್ಟವನಾಗಿ ದೇವರೇ ಇರೋದರಿಂದ ಮತ್ತು ಸೂರ್ಯನನ್ನು ಹುಟ್ಟಿಸಿದ್ದರಿಂದಲೂ ಕೂಡ ದೇವರನ್ನ ಸೂರ್ಯ ಅಂತ ಕರೀತಾರೆ. ಆಲ್ ಆಸ್ಪೆಕ್ಟ್ ಆ ಅರ್ಥ ದೇವರಲ್ಲಿ ಚೆನ್ನಾಗಿ ಕೂಡುತ್ತದೆ. ಹಾಗೆ ಯತಃ ತೇಪಿ ನಾರಾಯಣಾಂಗಜಾಹ, ಎಲ್ಲ ದೇವತೆಗಳು ಕೂಡ ನಾರಾಯಣನ ಅವಯವದಿಂದ ಹುಟ್ಟಿ ಬಂದವರು ಅಂತ ಒಟ್ಟು. ಇನ್ನು ಉಕ್ತ ಸಮನ್ವಯ ಸಿದ್ಧಯೇ ವೇದ ಪ್ರತಿಪಾದ್ಯಂ ಯಜ್ಞಾದಿಕಂ ಅಪಿ ಅಮುಖ್ಯಂ ಇತಿ ಉಪಪಾದಯತಿ. ನಾರಾಯಣ ಪರ ಲೋಕಾಹ, ದೇವರಿಂದಲೇ ಭೂಹು ಭುವಃ ಏನೇನು ಲೋಕ ಇದೆ ಅದೆಲ್ಲವೂ ಕೂಡ ದೇವರಿಂದಲೇ ಹುಟ್ಟಿ ಬಂದವು. ನಾರಾಯಣ ಅಪೇಕ್ಷೆಯ ಅಮುಖ್ಯ, ನಾರಾಯಣನ ಕಂಪೇರ್ ಮಾಡಿದಾಗ ಆ ಲೋಕಗಳು ಎಲ್ಲವೂ ಕೂಡ ಅಮುಖ್ಯವೇ, ಪರಮಾತ್ಮನೇ ಮುಖ್ಯ. ಇನ್ನು ಯಜ್ಞಗಳು ನಾರಾಯಣ ಪರ ಮಖಾಹ, ಮಖ ಅಂದ್ರೆ ಯಜ್ಞ ಅಂತ ಅರ್ಥ. ಆ ಯಜ್ಞಗಳು ಕೂಡ ನಾರಾಯಣ ಪರಾಹ, ನಾರಾಯಣನೇ ಉತ್ತಮ. ಅಂದ್ರೆ ಆಹುತಿಯನ್ನ ತೆಗೆದುಕೊಳ್ಳುವವನು ನಾರಾಯಣನೇ. ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಅಂತ ಹೇಳ್ತಾ ಇದ್ದಲ್ಲ. ಯಜ್ಞಭುಕ್ ಯಜ್ಞ ಸಾಧನ, ಯಜ್ಞ ರೂಪದಲ್ಲಿ ಇದ್ದು ಎಲ್ಲವನ್ನು ಹವಿಸ್ನಲ್ಲಿ ಇದ್ದು ಮಂತ್ರಗಳಲ್ಲಿ ಇದ್ದು ಹವಿಸನ್ನ ಕೊಡುವವನು ದೇವರೇ, ಹವಿಸನ್ನ ತೆಗೆದುಕೊಳ್ಳುವವನು ದೇವರೇ, ಹವಿಸ್ಸು ದೇವರೇ. ನೋಡಿ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಅಂತ ಹೇಳ್ತಾರೆ ನೋಡಿ, ಇದೇ ಭಗವದ್ಗೀತೆಯಲ್ಲಿ ಬಂದಿರೋದು. ಈ ರೀತಿಯಾಗಿ ನಾರಾಯಣ ಪರ ಮಖಾಹ, ಎಲ್ಲ ಯಜ್ಞದ ಉದ್ದೇಶವೂ ಕೂಡ ನಾರಾಯಣನೇ ಆಗಿದ್ದಾನೆ. ಅದರಿಂದ ನಾರಾಯಣನೇ ಉತ್ತಮ, ನಾರಾಯಣನೇ ಸರ್ವೋತ್ತಮ. ಅವನಿಗಿಂತ ಅಧಿಕರಾಗಿ ಅವನಿಗೆ ಸಮನಾದವರಾಗಿ ಯಾರೂ ಇಲ್ಲ. ಅವನೊಬ್ಬನೇ ಅಸ್ವತಂತ್ರ ತತ್ವ, ಅವನೊಬ್ಬನೇ ಸ್ವತಂತ್ರ ತತ್ವ. ಬ್ರಹ್ಮಾದಿ ಸಕಲರೂ ಕೂಡ ಅಸ್ವತಂತ್ರರು ಅಂತ ಒಟ್ಟು ಈ ಒಂದು ಶ್ಲೋಕದ ಅಭಿಪ್ರಾಯ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮದ್ ಮಹಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.